ನೋಡಿ, ಹೋಟೆಲ್ ಉದ್ಯಮಕ್ಕೆ ಬರೆ ಬಿದ್ದಿದೆ ಅನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಿರೋದು. ಬಟ್ ಈಗ ಗ್ರಾಹಕರಿಗೆ ಬರೆ ಹಾಕೋ ಕೆಲಸವನ್ನ ಹೋಟೆಲ್ ಉದ್ಯಮಿಗಳು ಫಸ್ಟ್ ಲೈನಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಜಾರಿಗೆ ಬಂತ ಅನ್ನೋದು ಪ್ರಶ್ನೆ ಆಗಿ ಉಳಿತಾ ಇದೆ. ಗ್ಯಾಸ್ ಸಿಲಿಂಡರ್ ಇವ್ರಿಗೆ ಸಿಗ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಅಧಿಕೃತವಾಗಿ ತಿಂಡಿಗಳ ಚಾರ್ಜನ್ನು ನಾವು ಇನ್ನೂ ಜಾಸ್ತಿ ಮಾಡಬೇಕಾ ಬೇಡವಾ ಅನ್ನೋ ಚಿಂತನೆಯಲ್ಲಿ ಇದ್ದೀವಿ ಅಂತ ಹೋಟೆಲ್ ಅಸೋಸಿಯೇಷನ್ ಹೇಳ್ಕೊಳ್ತಾ ಇದೆ. ಆದರೆ ಇಲ್ಲೊಂದು ಹೋಟೆಲ್ ಮಾತ್ರ ಎಲ್ರಿಗಿಂತ ಮುಂದೆ ಹೋಗಿ ಗ್ರಾಹಕರನ್ನ ಸುಲಿಯೋ ಕೆಲಸ ಮಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಬಿಲ್ನಲ್ಲಿ ಗ್ಯಾಸ್ ಸಪ್ಲೈ ಇಶ್ಯೂ ಚಾರ್ಜ್ ಕಂಡು ಬಂದಿದೆಯಂತೆ. ಪಿ ಜಿಯಲ್ಲಿ ಫುಡ್ ಶಾರ್ಟೇಜ್ ಅಂತ ಹೋಟೆಲಿಗೆ ಭೇಟಿ ಕೊಟ್ಟರೆ ಅಲ್ಲಿ ತಿಂಡಿ ಕೊಟ್ಟ ಮೇಲೆ ಬಿಲ್ ಕೊಟ್ರಲ್ಲ, ಆ ಬಿಲ್ನಲ್ಲಿ ಗ್ಯಾಸ್ ಸಪ್ಲೈ ಇಶ್ಯೂ ಚಾರ್ಜ್ ಅಂತ ಹೇಳಿ ಎಕ್ಸ್ಟ್ರಾ 30 ರೂಪಾಯಿ ಹೆಚ್ಚುವರಿ ಬಿಲ್ಲನ್ನು ನೀವು ಕಟ್ರಿ ಈಗ ಅಂತ ಗ್ರಾಹಕರಿಗೆ ಹೇಳ್ತಾ ಇದ್ದಾರಂತೆ ಹೋಟೆಲ್ನವರು. ಇದು ಆಫ್ಕೋರ್ಸ್ ದೊಡ್ಡ ಸ್ಕ್ಯಾಮ್ ಅಂತ ಗ್ರಾಹಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಫುಡ್ ಫೆಸಿಲಿಟಿ ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೋಟೆಲ್ಗೆ ಹೋದರೆ ಹೋಟೆಲಲ್ಲಿ ಇವ್ರು ಕೇಳಿದ ಅಡುಗೆ ಏನಿಲ್ಲ, ಅಲ್ಲಿ ಅವ್ರು ಕೊಟ್ಟಿದ್ದನ್ನು ತಿಂದು ಬರೋದು ಅಲ್ಲದೆ ಆಮೇಲೆ 30 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂದರೆ ಹೆಂಗದು? ನಿಮಗೊಂದು ನೆನಪಿರಲಿ, ತಿಂಡಿಗಳ ಮೆನುವಿನ ಪ್ರೈಸನ್ನು ಏರಿಕೆ ಮಾಡ್ಬೋದು, ಗ್ಯಾಸ್ ಚಾರ್ಜ್ ಎಕ್ಸ್ಟ್ರಾ ಹಾಕ್ತೀನಿ, ಸರ್ವಿಸ್ ಚಾರ್ಜ್ ಎಕ್ಸ್ಟ್ರಾ ಹಾಕ್ತೀನಿ ಅನ್ನೋದೆಲ್ಲ ದೊಡ್ಡ ತಪ್ಪು. ಅದು ಆಪ್ಷನಲ್ಲು, ಗ್ರಾಹಕರಿಗೆ ಮನಸ್ಸಿದ್ರೆ ಕೊಡ್ಬೋದು ಅಷ್ಟೇ. ಇಲ್ಲ ಅಂದರೆ ನೀವು ಮ್ಯಾಂಡೇಟ್ರಿ ಕೊಡಲೇಬೇಕು ಅಂತ ಆರ್ಡ್ರ್ ಮಾಡೋಂಗಿಲ್ಲ. ಹೋಟೆಲ್ನವರು ಈ ಸ್ಕ್ಯಾಮನ್ನು ಮಾಡಬಾರ್ದು. ಮಾಡಿದ್ರೆ ಗ್ರಾಹಕರಿಗೆ ದೊಡ್ಡ ಲಾಸು, ನಿಮಗೆ ಲಾಸ್ ಆಗ್ತಿದೆ. ಕರೆಕ್ಟು, ಗ್ಯಾಸ್ ಸಿಲಿಂಡರ್ ಕಡಿಮೆ ಆಗುತ್ತಲ್ಲ, ಆಗ ನೀವು ಕಡಿಮೆ ಮಾಡ್ತೀರಾ ಮೆನು ಪ್ರೈಸ್ನ? ಇಲ್ಲ ತಾನೆ, ಆವಾಗಲೂ ಅಷ್ಟೇ ರೇಟನ್ನು ಇಸ್ಕೊಳ್ತೀರಾ. ಈಗ ಒಂದು ಸ್ವಲ್ಪ ದಿನ ನಿಮಗೆ ಶಾಕ್ ಅಬ್ಸರ್ವ್ ಮಾಡೋದಕ್ಕೆ ಆಗಲ್ಲ ಅಂತ ಅಂದರೆ ಮತ್ತು ಬಿಸ್ನೆಸ್ ಯಾಕೆ ರನ್ ಮಾಡ್ತೀರಾ? ನೀವೇ ಹೇಳ್ಕೊಳ್ಳೋದಕ್ಕೆ ಸರ್ವಿಸ್ ಇಂಡಸ್ಟ್ರಿ ನಮ್ಮದು ಅಂತೀರಾ. ಸರ್ವಿಸ್ ಇಂಡಸ್ಟ್ರಿನಲ್ಲಿ 3ನೇ ದಿನಕ್ಕೆ 30 ರೂಪಾಯಿ ವಸೂಲಿ ಮಾಡ್ತೀರಾ ಒಂದು ಬ್ರೇಕ್ಫಾಸ್ಟ್ಗೆ ಅಂದರೆ ಇದು ಯಾವ ಥರ? ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಇದು, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸು. ಜಿಲ್ಲಾಡಳಿತಕ್ಕೆ ಒಂದು ಹಕ್ಕಿರುತ್ತೆ. ಈ ಥರದ್ದು ಯಾವುದಾದ್ರೂ ಹೋಟ್ಲ್ಗಳು ಸುಮ್ಮನೆ ಬರೆ ಎಳೆದ್ರೆ ಅಂಥ ಹೋಟೆಲ್ಗಳ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಜಿಲ್ಲಾಡಳಿತಕ್ಕೆ ಒಂದು ಹಕ್ಕಿರುತ್ತೆ. ಆಮೇಲೆ ಆನ್ಲೈನಲ್ಲಿ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು, ಕನ್ಸ್ಯೂಮರ್ ಕೋರ್ಟ್ಗೂ ಹೋಗ್ಬೋದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ. ಮಾಡೋಂಗೇ ಇಲ್ಲ ಇದನ್ನು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ನಿಮಗೆ ಸಿಗ್ತಾ ಇಲ್ಲ, ಕರೆಕ್ಟು, ಆಪ್ರೇಟ್ ಮಾಡಬೇಡಿ, ಆಪ್ಷನಲ್ ಅದು, ಆಪ್ರೇಟ್ ಮಾಡಬೇಡಿ. ಅದು ಬಿಟ್ಟು ನಿಮಗೆ ಲಾಸ್ ಆಯಿತು ಅಂತ ತೆಗೆದು ಗ್ರಾಹಕರ ತಲೆಗೆ ಹಾಕೋದು ಅದನ್ನ ತಪ್ಪಲ್ವಾ? ಅದು ನಾವು ಅದೇ ಕೇಳ್ತಾ ಇರೋದು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪ್ರೈಸು ಈಗ ಏರಿಕೆ ಆಗಿದೆ, ಸರಿ, ಕಡಿಮೆ ಆದಾಗ ನೀವು ಎಷ್ಟು ಕಡಿಮೆ ಮಾಡಿದ್ರಿ? ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಈಗ ಯಾವ ಹೋಟೆಲ್ ಬಗ್ಗೆ ಇಂಥದ್ದೊಂದು ಕಂಪ್ಲೇಂಟ್ ಬಂದಿರೋದು? ಇದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕೆ ಯಾರೂ ಮುಂದಾಗಬಾರ್ದು ಅಂತ. ಇವರು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪ್ರೈಸ್ ಕಡಿಮೆ ಆದಾಗೇನು ಮೆನು ಪ್ರೈಸನ್ನು ಕಡಿಮೆ ಮಾಡಿರೋದು ನಾವಂತೂ ಕೇಳಿಲ್ಲ, ಓದೂ ಇಲ್ಲ. ಖಂಡಿತವಾಗ್ಲೂ ಮಮತಾ, ಅಂದರೆ ಈ ಥರದ್ದು ಅಂದರೆ ಗ್ರಾಹಕರ ಮೇಲೆ ಹೊರೆ ಹಾಕುವಂಥದ್ದು ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಸೋಸಿಯೇಷನ್ ಕೂಡ ಅದನ್ನೇ ಹೇಳ್ತಾರಂಥದ್ದು, ಈ ಥರದ್ದು ಹೊರೆ ಹಾಕುವಂಥದ್ದು ಗ್ರಾಹಕರ ಮೇಲೆ ಮಾಡಬಾರ್ದು. ಈಗ ಕಷ್ಟದ ಸಮಯ ಇದೆ ಅನ್ನುವಂಥದ್ದು. ಇಲ್ಲಿ ಅಂದರೆ ಮಾರತಹಳ್ಳಿಯಲ್ಲಿರುವಂಥ ಈ ಆಂಧ್ರ ಮೆಸ್ ಏನಿದೆ, ಆಂಧ್ರ ಮೀಲ್ಸ್ ಅನ್ನುವಂಥದ್ದು, ಆಂಧ್ರ ಮೀಲ್ಸ್ ಅನ್ನುವಂಥ ಈ ಹೋಟ್ಲ್ ಏನಿದೆ, ಈ ಹೋಟ್ಲಲ್ಲಿ 30 ರೂಪಾಯಿ ಅಂದರೆ ಯಾವುದಾದ್ರೂ ಬ್ರೇಕ್ಫಾಸ್ಟ್ ತೊಗೊಳ್ಳಿ ಅಥವಾ ಊಟ ತೊಗೊಳ್ಳಿ, ಏನೇ ಬಿಲ್ ಮಾಡಿದರೂ ಕೂಡ ಅವರು 30 ರೂಪಾಯಿ ಅಂದರೆ ಈ ಗ್ಯಾಸ್ ಸಪ್ಲೈ ಇಶ್ಯೂ ಅನ್ನುವಂಥದ್ದನ್ನೇ, ಅಂದರೆ ಈಗ GST ಅದು ಇದು ಅಂತ ಏನು ಚಾರ್ಜ್ ಹಾಕ್ತಾರೆ, ಅದೇ ರೀತಿಯಾಗಿ ಅದನ್ನು ಮೆನ್ಷನ್ ಮಾಡಿ ಹಾಕಿರುವಂಥದ್ದು, ಅದು ಕೂಡ 30 ರೂಪಾಯಿ ಹಾಕಿರುವಂಥದ್ದು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅಂದರೆ ಇಷ್ಟು ಗ್ರಾಹಕರ ಮೇಲೆ ಅಂದರೆ ಕಷ್ಟ ಇದೆ ಹೌದು, ಗ್ಯಾಸ್ಗೆ ಸಿಲಿಂಡರ್ಗೆ ಕಷ್ಟ ಇದೆ ಹೌದು, ಆದರೆ ಏಕಾಏಕಿ ಅದು ಕೇವಲ 3-4 ದಿನಕ್ಕೆ ಈ ರೀತಿಯಾಗಿ ಗ್ರಾಹಕರ ಮೇಲೆ ಹಾಕೋದು ದೊಡ್ಡ ಮಟ್ಟದ ಹೊರೆ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗೆ ಅಸೋಸಿಯೇಷನ್ ಅವರು ಅವ್ರ ಜೊತೆಗೆ ಮಾತನಾಡುವಂಥದ್ದು, ಅಂದರೆ ಅಸೋಸಿಯೇಷನ್ನ ಮೆಂಬರ್ ಅಲ್ಲದೇ ಇದ್ದರೂ ಕೂಡ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು. ಜೊತೆಗೆ ಏನು ಅದನ್ನು ನೆನೆ ಹೋಗಿ ಅಲ್ಲಿ ಊಟವನ್ನು ಮಾಡಿರ್ತಾರೆ, ರಾತ್ರಿ ಊಟ ಮಾಡಿದ ನಂತರ ಬಿಲ್ ನೋಡಿ ಗ್ರಾಹಕರೇ ಶಾಕ್ ಆಗಿದ್ದಾರೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪೊಲೀಸ್ ಕಮಿಷನರ್ಗೆ ಮತ್ತು ಅವ್ರಿಗೆಲ್ರಿಗೂ ಕೂಡ ಟ್ಯಾಗ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಇದು ದೊಡ್ಡ ಮಟ್ಟದ ಲೂಟನ್ನು ಮಾಡ್ತಾ ಇದ್ದಾರೆ, ಹಗಲು ದರೋಡೆ ಮಾಡ್ತಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಕ್ಕೆ ಕಡಿವಾಣ ಬೀಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ನಿಮಗೆ. ಈ 2021-22 ಟೈಮ್ನಲ್ಲೆಲ್ಲ ಈ ಕಚ್ಚಾ ತೈಲದ ಬೆಲೆ ವಿಪರೀತ ಕಡಿಮೆ ಇತ್ತು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಲ್ಲ ಅವಾಗ ತುಂಬ ಕಡಿಮೆ ಇತ್ತು. ಅವಾಗೇನು ತಿಂಡಿ ಪ್ರೈಸ್ ಕಡಿಮೆ ಆಗಿದ್ರ ಬಗ್ಗೆ ನಾವಂತೂ ಕೇಳಿಲ್ಲ. ಇದು ತುಂಬ ತಪ್ಪಿದು.